मुसलमानों की तरफ से उनका तालियों के जरिए से स्वागत करते हैं। मैं माफी हाकिम अमीर से गुजारिश करता हूँ कि वक़्त किस तरह के बारे में एक दो चार बातें पेश करें। सलाम अलैकुम भाइयों। वालेकुम सलाम। ನಮಸ್ಕಾರ ಎಲ್ಲರಿಗೂ ಆತ್ಮೀಯ ಮುಸಲ್ಮಾನ್ ಬಂಧುಗಳೇ ಹಾಗೂ ಈ ರ್ಯಾಲಿಯಲ್ಲಿ ಭಾಗವಹಿಸಿದಂತ ಇದರ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ನನ್ನ ಆತ್ಮೀಯ ಮೊಹಮ್ಮದ್ ಹನೀಫ್ ಖಾಜಿ, ನನ್ನ ಅಣ್ಣನಾದಂಥ ಮೊಹಮ್ಮದ್ ಹನೀಫ್ ಖಾಜಿ ಅವರ ಮಗನಾದಂಥ ಮೌಲಾನಾ ಅಬುಶಮ ಖಾಜಿ ಅವರೇ, ಇದೀಗ ತಾನೇ ಮಾತಾಡಿದಂಥ ದಾವೂದ್ ಅಹ್ಮದ್ ಖಾಜಿ ಅವರೇ, ಇನ್ನೋರ್ವ ನನ್ನ ಸ್ನೇಹಿತ ಆತ್ಮೀಯ ಸೋದರಾದಂಥ ದಲಿತ ಸಂಘರ್ಷ ಸಮಿತಿಯ ಅಲ್ಪಸಂಖ್ಯಾತರ ಮುಖಂಡರಾದಂಥ ಆತ್ಮೀಯರಾದ ಕಾಸಿಂ ಅಲಿ ಕೋಟೆ ಅವರೇ, ಚಿನ್ನಪ್ಪ ಬಂಡಿವಡ್ಡರವರೇ, ಹಾಗೂ ಬಗ್ಲಿ ಅವರೇ, ಸಿದ್ಗುನಿ ಅವರೇ, ಅನ್ವರ್ ಮುಲ್ಲಾ ಅವರೇ, ಮಾಧ್ಯಮ ಮಿತ್ರರೇ, ಎಂ ಖಾಜಿ ಅವರೇ, ನನ್ನ ಅಣ್ಣನ ಸ್ಥಾನದಲ್ಲಿರುವಂತ ಎಂ ಖಾಜಿ ಅವರೇ, ಅನೇಕ ಜನ ಸುತ್ತಮುತ್ತ ಗ್ರಾಮದಿಂದ ಆಗಮಿಸಿದಂತ ನನ್ನ ಆತ್ಮೀಯ ಮುಸ್ಲಿಂ ಸೋದರರೇ, ಬಂಧುಗಳೇ, ಈ ವಕಫ್ ಕಾಯ್ದೆಯನ್ನ ಈ ವಕಫ್ ಕಬೂಲ್ ಆಗ್ಬೇಕಾದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಕಾಲದಲ್ಲಿ ಓಮರ್ ಅನ್ನುವಂತ ವ್ಯಕ್ತಿ ವಕಫ್ ಅನ್ನ ಕಬೂಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ವಕಫ್ ಅನ್ನ ತಯಾರು ಮಾಡುವಂತ ಸಂದರ್ಭದಲ್ಲಿ ವಕಫ್ ಆಸ್ತಿಯನ್ನ ಯಾವ ರೀತಿ ಕಾಪಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಓಮರ್ ಅನ್ನುವಂತ ವ್ಯಕ್ತಿ ಮೊಹಮ್ಮದ್ ಪೈಗಂಬರ್ ಅವರ ಸಲಹೆಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಮುಸಲ್ಮಾನ್ ಬಂಧುಗಳು ವಕಫ್ ಅನ್ನು ಮಾಡಬಹುದಾ, ದಾನ ಧರ್ಮದ ದತ್ತಿಯನ್ನ ನಾವು ಸ್ಥಾಪನೆ ಮಾಡಬಹುದಾ ಅನ್ನುವಂತ ಮಾತನ್ನು ಮೊಹಮ್ಮದ್ ಪೈಗಂಬರ್ ಅವರನ್ನು ಕೇಳಿದಾಗ ಮೊಹಮ್ಮದ್ ಪೈಗಂಬರ್ ಅವರು ಅದಕ್ಕೆ ಕಬೂಲ್ ಅಂತ ಉತ್ತರವನ್ನು ಕೊಡ್ತಾರೆ, ನೀವು ಮಾಡಬಹುದು. ಇಲ್ಲಿ ಎಲ್ಲಾ ಬಡವರಿಗೆ ದಾನ ಧರ್ಮಗಳಿಂದ ಸಿಗತಕ್ಕಂಥ ಯಾರು ತಮ್ಮ ಭಕ್ತಿಯಿಂದ ಒಂದು ವಕಫ್ ಬೋರ್ಡ್ಗೆ ತಮ್ಮ ಜಮೀನನ್ನು ದಾನ ಕೊಟ್ಟಿರ್ತಾರೋ ಆ ವಕಫದ ಆಸ್ತಿಗಳನ್ನ ಅಲ್ಲಿರ್ತಕ್ಕಂಥ ಎಲ್ಲಾ ಬಡ ಜನರಿಗೆ ಅವರು ಅದನ್ನ ಶೇತಿಕೆಯನ್ನು ಮಾಡಿಕೊಂಡು ಊಟ ಮಾಡಬಹುದು, ಬಿತ್ತನೆಯನ್ನು ಮಾಡಿಕೊಂಡು ಊಟ ಮಾಡಬಹುದು, ಅವರ ಸಂಸಾರವನ್ನ ಸಾಗಿಸಬಹುದು ಅಂತ